ಗ್ರಾಮೀಣ ಜಾನಪದ ಕಲೆಗಳ ವೈಭವ. ಅಖಿಲ ಕರ್ನಾಟಕ ಕಲಾವಿದರ ಒಕ್ಕೂಟದ ಪುಲಗೂರುಕೋಟೆ ಶಾಖೆ ವತಿಯಿಂದ ಇತ್ತೀಚೆಗೆ ಗ್ರಾಮೀಣ ಜಾನಪದ ಕಲೆಗಳ ಪ್ರದರ್ಶನ ಮತ್ತು ಹಿರಿಯ ಕಲಾವಿದರ ಸನ್ಮಾನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾಂಸ್ಕೃತಿಕ ಕ್ಷೇತ್ರದ ಪ್ರಮುಖರು ಭಾಗವಹಿಸಿ ಕಲಾ ಪ್ರದರ್ಶನಕ್ಕೆ ಮೆರುಗು ನೀಡಿದರು. ವಿಶೇಷ ಆಹ್ವಾನಿತರು ಶ್ರೀಮತಿ ವಿಜಯಲಕ್ಷ್ಮಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೋಲಾರ. ಸ್ವಾಗತ ವಾಸುದೇವ ವಿ. ಅಧ್ಯಕ್ಷರು ಪುಲಗೂರುಕೋಟೆ ಶಾಖೆ. ನಿರೂಪಣೆ ಹೋದಲಿ ನಾರಾಯಣಸ್ವಾಮಿ, ಅಧ್ಯಕ್ಷರು ಶ್ರೀನಿವಾಸಪುರ ಶಾಖೆ. ಗೌರವ ಉಪಸ್ಥಿತಿ ವೆಂಕಟರಮಣಪ್ಪ, ಗೌರವಾಧ್ಯಕ್ಷರು, ತಂತಾರ್ಲಪಲ್ಲಿ ಆಂಜಪ್ಪ, ಕಾರ್ಯದರ್ಶಿ, ಗೊಲ್ಲಪಲ್ಲಿ ರಾಜಮ್ಮ, ಉಪಾಧ್ಯಕ್ಷರು, ಮೇನಕಮ್ಮ, ಖಜಾಂಚಿ, ಬಿಕೆ ವೆಂಕಟರಮಣ ಹಾಗೂ ಇಲಾದೋನಿ ಅಕ್ಕುಲಪ್ಪ. ಹಿರಿಯ ಕಲಾವಿದರಿಗೆ ಸನ್ಮಾನ. ಜಾನಪದ ಕಲೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಈ ಕೆಳಗಿನ ಹಿರಿಯ ಕಲಾವಿದರನ್ನು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. 1. ದಾಸ್ ವೀರಭದ್ರಪ್ಪ, 2. ಮುನಿಯಪ್ಪ, 3. ಕೃಷ್ಣಮೂರ್ತಿ, 4. ವೆಂಕಟಪ್ಪ, 5. ನರಸಿಂಹಮೂರ್ತಿ, 6. ರಾಮಚಂದ್ರಪ್ಪ. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ತಂಡಗಳು ಭಜನೆ, ಕೋಲಾಟ ಸೇರಿದಂತೆ ಹಲವು ಸಾಂಪ್ರದಾಯಿಕ ಕಲೆಗಳನ್ನು ಪ್ರದರ್ಶಿಸಿದವು. ಭಾಗವಹಿಸಿದ ಗ್ರಾಮಗಳು ಪುಲಗೂರುಕೋಟೆ, ಕೋಟಬಲ್ಲಪಲ್ಲಿ, ಗೊಲ್ಲಪಲ್ಲಿ, ಸತಾನೂರುಪಲ್ಲಿ, ಗಂಗಾಪುರ, ಮಚ್ಚುವಾರಿಪಲ್ಲಿ, ತಂತಾರ್ಲಪಲ್ಲಿ, ಪಂದಿವರಿಪಲ್ಲಿ ಮತ್ತು ಮುದ್ದೆಪಲ್ಲಿ. ಕಲಾ ಪ್ರಕಾರಗಳು ಭಜನೆ, ರಾಮಕೋಟಿ, ಅಳಗೆ, ಪಿಲಾಗೋವಿ ಹಾಗೂ ಕೋಲಾಟ. ವಾದ್ಯವೃಂದದ ಸಹಕಾರ ಇಲದೋನಿ ಅಂಜಪ್ಪ, ತಬಲಾ ಮತ್ತು ಸತ್ಯನಾರಾಯಣ, ಡ್ರಮ್ಸ್. ಗಮನಾರ್ಹ ಅಂಶ: ಗ್ರಾಮೀಣ ಭಾಗದ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಗಳನ್ನು ಜೀವಂತವಾಗಿರಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂಬುದು ಸಂಘಟಕರ ಆಶಯವಾಗಿತ್ತು.